ಮಾಡಿದೇನಪ್ಪ ಅಂತಂದ್ರೆ ಇದು ಕಂಪ್ಲೀಟ್ ಓಕೆ. ನೋಡ್ಕೊಂಡು ಯಾವ ಜಾಗ ಇದಕ್ಕೆ ಟೈಮ್ ಟೇಬಲ್ ಡಿಪೆಂಡ್ ಏನಪ್ಪ ರೆಸಿಪಿ ಬೆಳೆ ಸಲ ಮಾಡ್ತಾರೆ. ನಾವು ದನಗಳಿಗೆ ಹಾಕ್ತೀವಿ 3 ಟೈಪ್ ದನ ಮೇವು ಹಾಕ್ತೀವಿ. ರೂಪಾಯಿ ಮ್ಯಾಂಗೋ ಬೈಟ್ ಆಗ್ತದೆ. ಹಾಂ ಸರ್. ಮತ್ತು ಮ್ಯಾಂಗೋ ಪೌಡರ್ ಆಗ್ತದೆ. ಕೃಷಿ ಹೊಂಡದ ಸರ್ ಭಾವಿದಾರೆ ಏನೇನು ಮಿಕ್ಸ್ ಮಾಡ್ತೀರಿ, ಏನೇನು ಯಾವ ಥರ ರೆಡಿ ಮಾಡ್ತೀರಿ ಅದು? ಮ್ಯಾಂಗೋ ಪಲ್ಪ್ ನೀವು ಎಕ್ಸ್ಪೋರ್ಟ್ ಮಾಡ್ತೀರಿ ಸರ್? 50 HP ಇದೆ ಸರ್. ನೈಟ್ 50 HP ಪವರ್. ಹಲೋ ಸ್ನೇಹಿತರೆ, ಸ್ವಾಗತ ಸರ್ ಕೃಷಿಗೆ. ನಾನು ನಿಮ್ಮ ಅಗ್ರಿಕಲ್ಚರ್ ಇಂಜಿನಿಯರ್ ರಾಘು ಮಾತಾಡೋದು. ಸರ್ ನಮ್ಮದು ಕಿರು ಪರಿಚಯ ಹೇಳ್ರಿ, ನೀವು ಏನೇನು ಮಾಡ್ತಾ ಇದ್ದೀರಿ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಅಂತ ಹೇಳಿ ಸರ್. ನನ್ನ ಹೆಸರು ದತ್ತಾತ್ರೇಯ ತಮ್ಮಣ್ಣಪ್ಪ, ಕೊಳ್ಳೂರು, ದೇವಲ, ಗಣಗಾಪುರ ತಾಲೂಕು, ಅಫ್ಜಲ್ಪುರ ಜಿಲ್ಲಾ, ಕಲಬುರಗಿ. ಓಕೆ ಸರ್. ಇದು ನಂದೇನಪ್ಪ ಅಂದ್ರೆ ಹೊಸದಾಗಿ ಮಾಡಿದ್ದೇನಪ್ಪ ಅಂತಂದ್ರೆ ಇದು ಎರೆಹುಳ ಘಟಕ. ಓಕೆ. ಇದು ಸೀಡ್ಸ್ ಏನಪ್ಪ ಅಂದ್ರೆ ಇಂದೋರ್ಲಿಂದ ತರಿಸಿದ್ದೀನಿ. ಎರೆಹುಳ ಎಲ್ಲ ಇಂದೋರ್ಲಿಂದ ತರಿಸಿದ್ದೀನಿ. ಹುಳ ಏನು ಇಂದೋರ್ಲಿಂದ ತರಿಸಿರಿ ಸರ್? ಓಕೆ ಸರ್. ಹಾಂ, ಇಂದೋರ್ಲಿಂದ ಅಲ್ಲಿ ವಿಶೇಷ ಇತ್ತು ಅಂತ ತಿಳ್ಕೊಂಡು ಇದು ಮಾಡಿದ್ದೇನೆ. ಅಂದ್ರೆ ಇದು ಓಪನ್ ಬೆಡ್ ಸಿಸ್ಟಮ್ ಮಾಡ್ರಿ ನೀವು? ಇದು ಓಪನ್ ಬೆಡ್ ನ್ಯಾಚುರಲ್ ಇದು ಮಾಡಿವ್ರಿ ನಾವು. ಓಕೆ ಸರ್. ಓಕೆ ಓಕೆ. ಆಮೇಲೆ ಏನಪ್ಪಾ ಅಂದ್ರೆ ಮುಂದಿನಪ್ಪ ಅಂತಂದ್ರೆ ಇದು ಏನಪ್ಪಾ ಸಾಧಾರಣ 60 ರಿಂದ 80 ದಿವಸನಾಗ ಇದು ಬರ್ತದೆ. ಇದ್ರೊಳಗೆ ಪೂರಾ ಗೊಬ್ಬರ ಆಗ್ಬಿಡ್ತದೆ ಪೂರಾ. ಇದಕ್ಕೇನಪ್ಪಾ ಅಂದ್ರೆ ದಿನ ನೀರು ಹೊಡೆಯೋದು ಇದೇನಪ್ಪ ಅಂತ ಎಲ್ಲ ಇವರೇ ನೋಡ್ಕೋತಾರೆ. ಓಕೆ. 2 ಸಲ ಹೊಡಿತಾರೆ. 2 ಸಲ ಹೊಡ್ತೀರಿ. ಇದಕ್ಕೆ ಹುಳ ಹೆಂಗ್ ಕೆಜಿ ಸಿಕ್ಕ ಸರ್ ನಿಮಗೆ? ಹುಳ ನೋಡ್ರಿ ಅಲ್ಲಿ ಹೋಲ್ಸೇಲ್ ಸ್ವಲ್ಪ ಕಡಿಮೆ ರೇಟ್ನಾಗ ಸಿಗ್ತಾರೆ. ಇಲ್ಲಿ ಸಾಧಾರಣ ಇಲ್ಲಿ 500 ರೂಪಾಯಿ ಸಿಕ್ಕರೆ ಅಲ್ಲಿ 300 ರೂಪಾಯಿ ಸಿಗ್ತಾವೆ. 300 ರೂಪಾಯಿ ರೀ. ಇದು ಎಷ್ಟು ಕೆಜಿ? ಸ್ಟ್ಯಾಂಡರ್ಡ್ ಸಿಗ್ತಾವ್ರಿ. ಏನೇನು ಹಾಕ್ತೀರಿ ಸರ್ ಇದ್ರಾಗ? ಮಜ್ಜಿಗೆ ಮತ್ತು ಬೆಲ್ಲ ಕಲಸಿ ಅದನ್ನು ಹಾಕ್ತೀವಿ. ಅದು ಹಾಕ್ತೀರಿ ಸರ್? ಆಹಾರ ತಿನ್ನಕ್ಕೆ ಸರ್. ಓಕೆ ಓಕೆ. ಆಮೇಲೆ ಇದು ನಮ್ದು ಸಗಣಿ ಕಂಪ್ಲೀಟ್ಲಿ ಸಗಣಿ. ಹಾಂ 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 ಹಾಂ. ಇದು 7 ದಿವಸನಾಗ ಬರ್ತದೆ ಸರ್? ಇದು 80 to 90 days ಬರ್ತದೆ. 80 to 90 days. ಡಿಪೆಂಡ್ ಅಪಾನ್ ಮೇಂಟೆನೆನ್ಸ್ ಮೇಲೆ 10-20 ದಿವಸ ಆಗ್ತಾರೆ, 10 ದಿವಸ ಕಮ್ಮಿ ಇರುತ್ತೆ. ದನಗಳು ಎಷ್ಟು ಸರ್ ನಿಮ್ಮ ಕಡೆ? ದನಗಳು ದೊಡ್ಡ ಒಂದು 18 ಅದಾವ, ಸಣ್ಣ ಒಂದು 6-7 ಅದಾವ ಸರ್. ದನಗಳು ಯಾವ ತಳಿಗಳು ಅವ ಸರ್ ಇಲ್ಲಿ? ಇವು ತಳಿಗಳು ಗುಜರಾತ್ ತಳಿ ಏನಪ್ಪ ಅಂದ್ರೆ ಗೀರ್ ತಳಿ ಅಂತಾರೆ. ಹಾಂ 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 ಹಾಂ. ಇದು ಏನಪ್ಪ ಅಂದ್ರೆ ಇಲ್ಲಿ ಕೊಟ್ಟಿಗೆ ಇಲ್ಲಿ ಅದ್ರದ್ದು. ಓಕೆ. ಬೇಕಾದ್ರೆ ಕೊಟ್ಟಿಗೆ ತೊಗೊಂಡು ನೋಡ್ತೀವಿ. ಸಣ್ಣ ಮನೆಗಳು ದನಗಳಿಗೆ ಏನಪ್ಪ ಮೇಯ್ಲಿಕ್ಕೆ ಹೋಗ್ತಾವೆ. ಹಾಂ ಹಾಂ ಹಾಂ. ಸಾಧಾರಣ 4-5 ಕಿಲೋಮೀಟರ್ ದೂರ ಹೋಗ್ತಾವೆ. ಓಕೆ ಸರ್. ಓಕೆ. ಇದು ನಮ್ದು ಕೊಟ್ಟಿಗೆ. ಇದು ಪೂರ ಕಂಪ್ಲೀಟ್. ಈಗ ಏನಪ್ಪ ಗೋಬರ್ ಗ್ಯಾಸ್ ಅಂತ ಟ್ಯಾಂಕ್ ಅದ ಇಲ್ಲಿ. ಓಹೋ ಹೋ ಹೋ ಹೋ. ಈ ಗೋಬರ್ ಗ್ಯಾಸ್ ತಯಾರಾಗಿ ಅಂತ ಅವೆಲ್ಲ ಹೋಗ್ತದೆ ಸರ್. ಇವತ್ತೆಲ್ಲ ಗೋಬರ್ ಗ್ಯಾಸ್. ಇದು ಜೀವಾಮೃತ ಟ್ಯಾಂಕ್ಗಳೆಲ್ಲ ಇವೆಲ್ಲ ಜೀವಾಮೃತ ಟ್ಯಾಂಕ್. ಅಂದ್ರೆ ನೀವು ಕಂಪ್ಲೀಟ್ಲಿ ಒಂದು ಆರ್ಗಾನಿಕ್ ಮಾಡಿರಿ ಸರ್ ಇದು? ಕಂಪ್ಲೀಟ್. ಹಾಂ ಹಾಂ ಹಾಂ. ನೀವು ಕೆಮಿಕಲ್ ಯೂಸ್ ಮಾಡಂಗಿಲ್ಲ? ಹೆಂಡಿ ತಳದ ಇದೆ ಹಾಕೋದು. ಹಾಂ ಹಾಂ ಹಾಂ. ಇದು ಬುಡಕ್ಕೆ ಟ್ಯಾಂಕ್ ಅವ್ರು ಇವೆಲ್ಲ ಟ್ಯಾಂಕ್ ಅದ ಸರ್. ಓಕೆ. ಇವೆಲ್ಲ ಉಚ್ಚಿ ಎಲ್ಲ ಹೆಂಡಿ ಎಲ್ಲ ಕಲೆಕ್ಷನ್ ಮಾಡೋದೇನು ಇದು? ಓಕೆ ಓಕೆ. ಈ ಥರ ಕಲೆಕ್ಷನ್ ಮಾಡ್ಕೋಬೋದು ನೀವು. ಹ್ಞೂ 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 ಹ್ಞೂ. ನೋಡಿ ಸ್ನೇಹಿತರೆ, ಈ ಥರ ನಮ್ಮ ಸರ್ ಮಾಡ್ತಾಯಿದ್ರೆ ಇಲ್ಲಿ ಕಂಪ್ಲೀಟ್ಲಿ ಜೀವಾಮೃತ ಎಲ್ಲ ಹ್ಞೂ ಹ್ಞೂ. ಇಲ್ಲಿ ನೋಡ್ಬೋದು ನೋಡ್ರಿ, ಎಲ್ಲ ಇರುವಾಗ ಜೀವಾಮೃತ ಎಲ್ಲ ರೆಡಿ ಮಾಡಿದದ. ಆಮೇಲೆ ಇದೇ ಸೇಮ್ ನಮ್ಮದು ಹೊಲದಾಗ ಯೂಸ್ ಮಾಡ್ತಾರೆ ಸರ್ ಅದು. ಇದು ಹೊಸ ಪದ್ಧತಿ ಏನಪ್ಪ ಅಂದ್ರೆ ಈಗ ಆಧುನಿಕ ಪದ್ಧತಿ ಅಂತ ಎರೆಹುಳ ಘಟಕ ಇದು ಎರೆಹುಳ ಘಟಕ. ಓಕೆ ಸರ್. ಓಕೆ. ಹೊಸದಿದೆ ಪದ್ಧತಿ ಮಾಡ್ಲಿಕ್ಕತ್ತೀವಿ. ಹ್ಞೂ ಹ್ಞೂ ಹ್ಞೂ. ಇವೆಲ್ಲ ಬ್ಯಾಗ್ ಎಷ್ಟಕ್ಕೆ ಬಿದ್ದು ಸರ್ ಎಲ್ಲ? ಇವು 1400 ರೂಪಾಯಿ ಬಿದ್ದವು. 1400 ರೂಪಾಯಿ ಸರ್? 4/12. ಆದಷ್ಟು ಜಲ್ದಿ ಏನಪ್ಪ ಅಂತಂದ್ರೆ ಇದು ಎರೆಹುಳ ತಯಾರಾಗಿದೆ ನೋಡ್ರಿ. ಓಕೆ. ಅವಲ್ರಿ. ಎಸ್ ಸರ್. ಎಸ್ ಸರ್. ಒಳಗೆ ಹೋಗಿರ್ತಾವ್ರಿಗೆ ತಿಂದು ಮತ್ತೆ. ಇದು ಒಂದು ಬ್ಯಾಗ್ನಾಗ ಎಷ್ಟು ಕ್ವಿಂಟಲ್ ಬರ್ತದೆ ಸರ್ ಇದು? ಇದು 1 ಟನ್ ತನಕ ಬರ್ತದೆ. 1 ಟನ್ ಬರ್ತಾನೆ ಸರ್? 1 ಟನ್ 2 ಟನ್ ಅದು ಅಂದಾಜು ನೋಡಿ ಸರ್. ಇದು ಮೋಜು ಮಾಪ್ ಇರಂಗಿಲ್ಲ. ಹೌದು ಹೌದು ಸರ್. ರೈತರದ್ದು ಯಾವಾಗಲೂ ಏನಪ್ಪ ಅಂದ್ರೆ ಅಂದಾಜು ಒಂದು ಕಾರವಾರ ಇರ್ತದೆ. ಏನು? ಎಸ್ ಸರ್. ಈಗ ಏನಪ್ಪ ಹಿಂಗೆ ಮ್ಯಾಚ್ ಟಚ್ ಹಾಕಿ ನೀರು ಹೊಡಿತೀವಿ. ಓಕೆ. ಇದನ್ನು ಸೇಮ್ ಒಂದು ಡೈಲಿ ನೀರು ಬಿಡೋದು ಸರ್ ಇದು? ಓಕೆ. ನೋಡ್ಕೊಂಡು ಯಾವ ಜಾಗ ಇದಕ್ಕೆ ಟೈಮ್ ಟೇಬಲ್ ಡಿಪೆಂಡ್ ಅಪಾನ್ಸ್ ಏನಪ್ಪ ಪ್ರತಿಯೊಂದು ನೋಡ್ಕೊಂಡು ಮಾಡೋದಿರ್ತದೆ. ಟೈಮ್ ನಿಮ್ಮ ಆಫೀಸ್ ಟೈಮ್ದಾಗ ನಮ್ದು ಅಲ್ರಿ. ಹೌದು ಸರ್. ಅದು ಹುಳ ಎಷ್ಟು ಮಟ್ಟ ಮ್ಯಾಲವ, ಎಷ್ಟು ಕೆಳಗೆ ಹೋಗ್ಯವ, ಎಷ್ಟು ನಮ್ಮದ, ಇದೆಲ್ಲ ನೋಡ್ಕೊಂಡು ಮಾಡೋದಿರ್ತದೆ. ಪುಸ್ತಕನಂಗ ಸಾಲಿ ಹಂಗ ಆಫೀಸ್ನಾಗ. ಎಕ್ಸಾಕ್ಟ್ಲಿ ಸರ್. ಹೌದು. ಏನಂತೀರಿ? ಹೌದು. ಅಗ್ರಿಕಲ್ಚರ್ ಅಂದ್ರೆ ಅದೇ ಸರ್. ಎಲ್ಲ ಕಬ್ಬಿಂದೆಲ್ಲ ಇದನ್ನು ರೌದಿಗೆ ಹಾಕಿದ್ ಕಾಣ್ತದೆ ಸರ್ ಈ ಕಡೆನೂ ಎಲ್ಲ? ಇಲ್ಲ, ನಾವು ಒಟ್ಟು ಕಬ್ಬಿನ ತಿಪ್ಪ್ಯಾಗ ನಾವು ಹಾಕ್ತಿರ್ತೀವಿ. ಆ ತಿಪ್ಪಿದನ್ನು ಪಳಸ್ ತಂದಿದ್ರೆ ಇಲ್ಲಿ ಹಾಕ್ತೀರಿ ಸರ್? ಓಕೆ. ಅರ್ಧ ಅಲ್ಲೇ ಆಗ್ಬಿಡ್ತದೆ ನಿಮ್ದು? ಮೊದಲೇ ಅಲ್ಲೇ ಏನಪ್ಪ ಒಂಥರ ಇದಾಗ್ಬಿಡ್ತದೆ. ಗ್ಯಾಸ್ ಮೆಥೇನ್ ಗ್ಯಾಸ್ ಕಡೆಗೆ ಆಗ್ತದೆ. ಹಾಂ ಹಾಂ ಹಾಂ. ಡೈರೆಕ್ಟ್ ಹೆಂಡಿ ಹಾಕ್ಲಿಕ್ಕೆ ಬರಲ್ಲ. ಓಕೆ ಸರ್. ಓಕೆ. ಅದು ಸ್ವಲ್ಪ ಕಾವು ಹೆಚ್ಚಿಗೆ ಇರ್ತದೆ ಸರ್, ಡೈರೆಕ್ಟ್ ಹಾಕ್ತಾರೆ ಸರ್? ಹುಳುಗಳು ಸತ್ತು ಹೋಗ್ತದೆ ಸರ್. ಓಕೆ.
ಸರ್ ಇವೆಲ್ಲ ಮಲ್ಬರಿ ಗಿಡಗಳು ಅವ್ರಿ ಏನು ಸಿರಿಕಲ್ಚರ್ ಮಾಡ್ತಾರೆ? ಮಂದಿ ಏನಪ್ಪ ರೇಷ್ಮೆ ಬೆಳೆ ಸಲ ಮಾಡ್ತಾರೆ, ನಾವು ದನಗಳಿಗೆ ಹಾಕ್ತೀವಿ. 3 ಟೈಪ್ ದನ ಮೇವು ಹಾಕ್ತೀವಿ. ಒಂದು ಮಲ್ಬರಿ ಹಾಕ್ತೀವಿ, ಒಂದು ಕಬ್ಬು ಹಾಕ್ತೀವಿ, ಇನ್ನೊಂದು ಕಣಕಿ ಹಾಕ್ತೀವಿ. ಓಕೆ ಸರ್. ಆಮೇಲೆ ಚಡಿ ಅಂತ ಅದ ರೀ, ಆ ಚಡಿನೂ ಹಾಕ್ತಿರ್ತೀವಿ. ಚಡಿ ಅಂದ್ರೆ ಸರ್ ಅದೊಂದು ಒಂಥರ ಮೇವನೇ ಅದು. ಮೇವನೇ ಅದ ಸರ್? ಸರ್ಕಾರಿ ಏನಪ್ಪ ಸರ್ಕಾರಿ ಬಾಬುಲ್ ಅಂತ ಅಂತಾರೆ. ಅದೇನಪ್ಪ ಇದು ಮಲ್ಬರಿ ಹಾಕ್ತಾರೆ ಏನು ಹಾಲಿಂದ? ಹಾಲಿಗೆ ಹೆಚ್ಚಾಯ್ತು. ಆರೋಗ್ಯಕ್ಕೆ ಏನಪ್ಪ ಅಂದ್ರೆ ಹಸಿದು ಹಾಕೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದಿರ್ತೇನೆ ಸರ್? ಓಕೆ. ನಮ್ಗೆ ನ್ಯಾಚುರಲ್ ಹಾಕ್ತೀವಿ. ಕೆಲವು ಮಂದಿ ರೆಡಿಮೇಡ್ ತಂದು ಅದು ಬಜಾರ್ದಂತ ತಂದು ಹಾಕ್ತಾರಲ್ರಿ, ಅದು ನಾವು ಸ್ವಲ್ಪ ಕಡಿಮೆ ಹಾಕ್ತೀರಿ ಸರ್. ಹೊಟ್ಟೆ ಬರೀ ಏನಪ್ಪ ಗೋಧಿ ಹೊಟ್ಟೆ ತೊಗರಿ ಹೊಟ್ಟೆ ಯೂಸ್ ಮಾಡ್ತೀವಿ. ಅಂದ್ರೆ ನೀವು ಆಲ್ಮೋಸ್ಟ್ ಅಲ್ಲಿ ಹೊರಗಿಂದ ಏನು ತರ್ರಿ ಸರ್? ನಿಮ್ಮ ಕಡೆಯಿಂದ ಇದು ಮಾಡ್ತೀರಲ್ಲ? 90% ನೋಡ್ರಿ ಇಲ್ಲಿದೆ ಮಾಡ್ತೀವಿ. 600 ಲೀಟ್ರ್ ಏನ್ರಿ? ಓಕೆ. ಇದು ಸ್ಪೆಷಲಿ ಎಲ್ಲ ಮಾವಿನ ಗಿಡ ಇದೇ ಯೂಸ್ ಮಾಡ್ತೀರಿ? ಸಣ್ಣ ಟ್ರ್ಯಾಕ್ಟರ್ ನಿಮಗೆಲ್ಲ ನಿಮ್ಮ ಕಡೆ ಎಲ್ಲ ಇಂಪ್ಲಿಮೆಂಟ್ಸ್ ಎಲ್ಲ ಅವಲ್ರಿ? ಸಣ್ಣ ಟೂಲ್ಸ್ ಎಲ್ಲ ಅವಲ್ರಿ? ಓಕೆ. ಇದು ನಮ್ದು ಬಾವಿ ರೀ. ಇದು ಕೃಷಿ ಹೊಂಡ ಅದ ಸರ್? ಬಾವಿ ಅದ? ಓಕೆ. ಓಕೆ. ಇದೇನಪ್ಪ ಎಲ್ಲ ಘಟಕಗಳನ್ನು ತಂದು ಪೋಷಕಾಂಶ ಸತ್ವಾಂಶ ಕೊಡೋದನ್ನು ತಂದು ಇದು ಇಲ್ಲಿಂದ ಸಪ್ಲೈ ಮಾಡ್ತೀರಿ ಸರ್ ನೀವು? ಇದು ಎಲ್ಲ ಇರಿಗೇಷನ್ ವೆಂಚರ್ ಇರ್ತಾವೆ ಇಲ್ಲಿಂದ ಸಪ್ಲೈ ಅಂದರೆ ಇದ್ರೊಳಗೆ ಏನೇನು ಅವ್ರಿ ಎಲ್ಲ ಘಟಕಗಳು? ಮೈಕ್ರೋನ್ಯೂಟ್ರಿಯೆಂಟ್ಸ್ ಎಲ್ಲನೇ ಸರ್? ಓಕೆ. ಇದು ಸಪ್ರೇಟೇ ಮಾಡಿಬಿಟ್ರಿ ಟ್ಯಾಂಕಿಗೆ ಇದಕ್ಕೆ ಸರ್? ಅದಕ್ಕೆ ಸಪ್ರೇಟ್ ಮಾಡಿಬಿಟ್ರಿ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡ್ರಿ. ಏನು ರೀ ಇದು? ಓಕೆ. ಇದ್ರೊಳಗೆ ಏನೇನು ಮಿಕ್ಸ್ ಮಾಡ್ತೀರಿ? ಏನೇನು ಯಾವ ಥರ ರೆಡಿ ಮಾಡ್ತಿರೋದು? ಮಜ್ಜಿಗೆ ಬೆಲ್ಲ ಹಾಕಿದ್ರಿ. ಮಜ್ಜಿಗೆ ಬೆಲ್ಲ ಇದ್ರೊಳಗೆ ಹಾಕ್ತೀರಿ? ಇದ್ರೊಳಗೆ ಮಜ್ಜಿಗೆ ಬೆಲ್ಲ ಹಾಕಿ ಅದು ಒಂದು ಸ್ವಲ್ಪ ಹ್ಯಾಪಿ ಇರ್ತದೆ. ಹಾಕಿದ್ರೆ ಗಿಡ ಒಂದು ಕೊಡೋದಷ್ಟು ಮಜ್ಜಿಗೆ ಬೆಲ್ಲ ಹಾಕಿ ಈ ಥರ ಇದು ಮಾಡ್ಕೋತೀರಿ? ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ರೈತರು. ಸೊ ಇದೇ ಡೈರೆಕ್ಟ್ ಇಲ್ಲಿಂದ ಆ ಟ್ಯಾಕಿನ ಹಾಕಿಬಿಡ್ತಾರೆ ಸರ್? ಟ್ಯಾಕಿನೇ ಹಾಕಿ ಅಲ್ಲಿ ಸಣ್ಣ ಮೋಟ್ರದಲ್ಲಿ ಅದರಲ್ಲಿ ಹಾಕಿದ್ರೆ ಅದ್ರ ಮೋಟ್ರಿಂದ ಹಾಕ್ಬಿಡ್ತಾರೆ, ಪಂಪ್ ಮಾಡಿಬಿಡ್ತಾರೆ ಇದು. ಓಕೆ. ಇವೆಲ್ಲ ಡಿಕಂಪೋಸರ್ ಟಾಕಿಗಳು ಸರ್ ಇವು? ಇವೆಲ್ಲ ಡಿಕಂಪೋಸರ್ ಟಾಕಿಗಳು ಎಲ್ಲ ರೆಡಿ ಇಲ್ಲಿ ಮಾಡ್ಕೊಂಡು ಇಲ್ಲಿಂದ ಇದು ಮಾಡಿ ಡೈರೆಕ್ಟ್ ಮೋಟ್ರಲ್ಲಿ ಹೋಗ್ಬಿಡೋದು. ಡೈರೆಕ್ಟ್ ಅಲ್ಲಿ ಕನೆಕ್ಷನ್ ಆಗ್ತೈತೆ ರೀ? ಫಿಲ್ಟರ್ ಕಲೆಕ್ಷನ್ ಆಗಿ ಫಿಲ್ಟರ್ ಆಗಿ ಆ ಕಡೆ ಹೋಗ್ಬಿಡೋದು. ಅಲ್ಟ್ರಾ. ಓಕೆ. ಇದು ಎಷ್ಟು ಇದು ಆಳ ಎಷ್ಟು ಅದ ಇದು ಬಾವಿ? 20 ಫೀಟ್ ಅಷ್ಟೇ. ನೀರು 12 ಹಮೇಶ ಇರ್ತದೆ ರೀ? 12 ತಿಂಗಳು ಇರ್ತದೆ ರೀ? ಓಕೆ. ಇದು ನಾವು ಪ್ರಾಡಕ್ಟ್ ಏನಪ್ಪ ಅಂದ್ರೆ ಇದು ಪೈಪ್. ಸರ್. ಹೊರಗಿನ ದೇಶ ಪೈಪು. ಮ್ಯಾಂಗೋ ಪಲ್ಪ್ ನೀವು ಎಕ್ಸ್ಪೋರ್ಟ್ ಮಾಡ್ತೀರಾ ಸರ್? ಓಕೆ. ಮ್ಯಾಂಗೋ ಪಲ್ಪ್. ಇದು ರೂಪಾಯಿ ಮ್ಯಾಂಗೋ ಬೈಟ್ ಆಗ್ತದೆ. ಸರ್. ಮತ್ತು ಮ್ಯಾಂಗೋ ಪೌಡರ್ ಆಗ್ತದೆ. ಓಕೆ. ಇದು 1/4 kg, 1/2 kg. ಇದೆಲ್ಲ ಸರ್? ಇವೆಲ್ಲ ಸ್ಟೋರೇಜ್ ಅವ ಸರ್? ಒಂದೊಂದು ವರ್ಷ 2 ವರ್ಷ ಇಟ್ಟು ಹಾಳಾಗಲ್ಲ ಸರ್? ಇದು ಲೈಫ್ ಹೆಚ್ಚಿಗೆ ಇರ್ತದೆ ತಿಳ್ಕೊರಿ. ಅವೇನಪ್ಪ ನಾವು ಮ್ಯಾಂಗೋ ಬಾಕ್ಸ್ಗಳು ಇದೆ. ಓಕೆ ಸರ್. ಓಕೆ. ಪ್ಯಾಕಿಂಗ್ ಆಗಿ ಹೋಗ್ತದೆ ಸರ್. ಅದು ಕೂಡ ಪ್ಯಾಕ್ ಮಾಡಬೇಕು. ಇವಾಗ ನಮ್ಗೆ ಫಸ್ಟ್ ಸ್ಟೋರೇಜ್ ಚೆನ್ನಾಗಿದೆ. ಎಸ್ ಸರ್, ಎಸ್ ಸರ್. 1 ಟನ್ 2 ಟನ್ ಆಗ್ತದೆ ಎಲ್ಲ ಇದೆ. ಕೆಪಾಸಿಟಿ ಸರ್ ಇದು? ಓಕೆ. ಏನಪ್ಪ ನಮ್ದು ಏನಪ್ಪ ಅಂದರೆ ಸೋಲಾರ್ ಘಟಕದ ಏನಪ್ಪ ಅಂದ್ರೆ ಎಲ್ಲ ಕಂಟ್ರೋಲ್ ರೂಮ್. ಇದು ಸರ್ ಇನ್ವರ್ಟರ್ ಸರ್. ಟೋಟಲ್ ಕೆಪಾಸಿಟಿ ಎಷ್ಟು ಸರ್ ಸೋಲಾರ್? 50 HP. 50 HP ಇದೆ ಸರ್? ಓಕೆ. ಅಂದರೆ ಫುಲ್ ಕಂಪ್ಲೀಟ್ಲಿ ನಿಮ್ದು ಏನೋ ಇರಿಗೇಷನ್ ಎಲ್ಲ ಅದ್ರ ಮೇಲೆ ಇರ್ತದೆ? ನೈಟ್ ಡೇ ಸರ್. ಅಂದರೆ ಬೇರೆ ನೀವು ಹೊರಗೆ ತಂದಿಲ್ಲ ಪವರ್? ಸ್ವತಃ ಮಾಡ್ಕೊಂಡು ಗೌರ್ಮೆಂಟ್ ಫ್ರೀ ಇರ್ತದೆ. ಅದು ನಮ್ಗೆ ಪವರ್ ಯಾವ ಕೈ ಕೊಡ್ತದೆ ಗೊತ್ತಿರಲ್ಲ. ಹೌದೌದು ಸರ್.
ಓಕೆ ನೋಡಿ ಎಲ್ಲ ಇಸ್ರಾಯೇಲಿಂದ ಬರೋದು. ಇವೆಲ್ಲ ಇಸ್ರೇಲ್ ಏನು ಸರ್? ಎಲ್ಲ ಇಸ್ರಾಯೇಲಿಂದ. ಹ್ಞೂ 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 50 HP ಪವರ್. ನೋಡಿ ಸ್ನೇಹಿತರೆ ಯಾವ ಥರ ಟೆರೆಸ್ ಮೇಲೆ ಸರ್ ಸೋಲಾರ್ ಪ್ಯಾನಲ್ಗಳು ಕೊಡ್ಸ್ಯಾರ. ಇಲ್ಲಿ ನೋಡ್ಬೋದಕ್ಕ ಕಂಪ್ಲೀಟ್ಲಿ ಪವರ್ ಸೋಲಾರ್ ಮೇಲೆ. ಟೋಟಲ್ ಎಷ್ಟು ಎಕರೆ ಇರುತ್ತೆ ಸರ್? ಹಾಂ ಹಾಂ 32 ಎಕರೆ ಕಂಪ್ಲೀಟ್ ಸೋಲಾರ. ವಾವ್. ಓಕೆ ಈ ಕಂಪ್ಲೀಟ್ ಅದೇ ಸೋಲಾರ್ ಅದ ರೀ. ಅಂದ್ರೆ ಇದು ನಿಮ್ಮ ಬೋರೆಲ್ಲ ಇದ್ರ ಮೇಲೆ ನಡ್ತದೇನು ರೀ? ಎಲ್ಲ 2 ಮೋಟ್ರ್, ಹಾಂ ಹಾಂ ಇಲ್ಲೊಂದು ಮೋಟ್ರ್ ಅದ, ಅಲ್ಲೊಂದು ಮೋಟ್ರ್ ಅದ. ಹಾಂ ಹಾಂ 2 ಮೋಟ್ರ್ ಸೋಲಾರ್. ಸೋಲಾರ್ ಮೇಲೆ ಕಂಪ್ಲೀಟ್ಲಿ ಕರೆಂಟಿಂದ ನಿಮ್ದು ಎಲ್ಲೇ ಇಲ್ಲ. ಓಕೆ ಇದು ರೂಮ್ ಎಲ್ಲ ಅದ್ರದ್ದು ಸರ್ ಇದು? ಬ್ಯಾಟ್ರಿ ರೂಮ್. ಈ ಬ್ಯಾಟ್ರಿ ರೂಮ್ ಅಂದ್ರೆ ಬ್ಯಾಕಪ್ ಸಲುವಾಗಿ ಏನು ರೀ ಇದು? ರಾತ್ರಿ ಬಸ್ ಹೋಗ್ತಾ ಇದೆ. ಹಾಂ 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 ಇವೆಲ್ಲ ಬ್ಯಾಟ್ರಿ ಇದಕ್ಕೆ ಬ್ಯಾಕಪ್ ಇದ್ರೊಳಗೆ ಮಾಡ್ಕೋತೀರಿ ನೀವು? ಇದ್ರೊಳಗೆ ಮಾಡಿ. ಅಂದ್ರೆ ಫುಲ್ ಡೇ ಟೈಮ್ ಎಲ್ಲ ಸೋಲಾರ್ ಮೇಲೆ ಹೆಚ್ಚು ಸೋಲಾರ್ ಆಗಿದೆ, ಬ್ಯಾಟ್ರಿ ಚಾರ್ಜಿಂಗ್ ಆಗ್ತಾರೆ. ಹಾಂ ಹಾಂ ರಾತ್ರಿ ಹೊತ್ತಿದ್ರೆ ರಾತ್ರಿನಾಗ ಇದರಿಂದ ಪವರ್. ಓಕೆ ಇದು ಎಷ್ಟು ಇದು ಆಳ ಎಷ್ಟು ಅದ ಇದು ಬಾವಿ? ಹಾಂ 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 20 ಫೀಟ್ ಅಷ್ಟೇ. ನೀರು 12 ಹಮೇಶ ಇರ್ತದೆ ರೀ? 12 ತಿಂಗಳು ಇರ್ತದೆ ರೀ? ಓಕೆ ಕಂಪ್ಲೀಟ್ ಸೆಟಪ್ ಮಾಡಿದ್ದಾರೆ ಸರ್ ಅವರು. ಇಲ್ಲಿ ನೋಡ್ಬೋದು. ಎಲ್ಲ ಸಣ್ಣ ಸಣ್ಣ ಟೂಲ್ಸ್ ಎಲ್ಲ ಇಂಪ್ಲಿಮೆಂಟ್ಸ್ ಎಲ್ಲ ಅವ ನಿಮ್ಮ ಕಡೆ? ಎಲ್ಲ ಎಲ್ಲ ಹಾಂ 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 ದೊಡ್ಡ ಟ್ಯಾಂಕರ್ ಸ್ಪ್ರೇಯರ್, ಇದು ದೊಡ್ಡ ಮೈ ಗಿಡಕ್ಕೆ ಹಾಂ ಹಾಂ ಏನೇ ಹೊಡೆಯೋದು ಇದ್ರಲ್ಲಿ. ಹಾಂ ಹಾಂ ಇದರಿಂದ ಹಾಕ್ತೀರಿ? ಓಕೆ ಇದು ಎಷ್ಟು ಲೀಟ್ರ್ ಅದ ರೀ? ಇದು 4000 ಲೀಟ್ರ್. 4000 ಲೀಟ್ರ್. ಸೊ ಇದ್ರೊಳಗೆಲ್ಲ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿಬಿಡ್ತೀರಿ ನೀವು? ಹಾಂ 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 ಸ್ನೇಹಿತರೆ ನೋಡ್ರಿ ಕೃಷಿ ಹೊಂಡ 1 ಎಕರೆ ಕಂಪ್ಲೀಟ್ 1 ಎಕರೆ ನೋಡ್ರಿ ವಾ. ಇವೆಲ್ಲ ನೀರು ಎಲ್ಲಿ ಪಂಪ್ ಮಾಡ್ತೀವಿ? ಬೋರಲ್ಲಿಂದ ಮಾಡ್ತೀರಿ? ಹಾಂ ಹಾಂ ನದಿ ನಿಂತು ಬರ್ತಾರೆ. ನದಿಲಿಂದ ಬರ್ತಾವೆ ರೀ? ಆ ನದಿ ನೀರು ಇದ್ರೊಳಗೆ ಸ್ಟೋರ್ ಮಾಡ್ಕೋತಾರೆ? ಓಕೆ ಸೊ ಇದು ಫುಲ್ ಬ್ಯಾಸ್ಗೆನಾಗೂ ಯೂಸ್ ಆಗಿಬಿಡ್ತದೆ. ಹಾಂ 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 ಇದು ಮೀನ ಏನು ಹಾಕಿಲ್ಲ ನೀವು? ಹಾಂ ಮೀನಿಲ್ಲ. ಇದು ಕಂಪ್ಲೀಟ್ 1 ಎಕರೆ ಏನ್ರಿ ಇದು? ಇವೆಲ್ಲ ಮೇವು ಸಲುವಾಗಿ ಏನ್ರಿ ಕಬ್ಬು ಎಲ್ಲ? ಹಾಂ ಮೇವು ಸಲುವಾಗಿ ನೋಡಿ ಸ್ನೇಹಿತರೆ ಎಲ್ಲ ಮೇವು ಸಲುವಾಗಿ ಮಾಡ್ಕೊಂಡ್ರೆ. ಬೇಲ್ಪತ್ರಿ ಗಿಡ ರೀ, 8 ಕಿಲೋ 10 ಕಿಲೋ ಕಾಯಿ ಅದಾವ. ಹೌದು ಅದಾವ್ರಿ. ಹಾಂ ಬೇಲ್ಪತ್ರಿ ಗಿಡ ರೀ. ಈಗ ಹೊಸ ಎಲ್ಲಿ ಬರ್ತಾರೆ ಇದು ಇಲ್ಲ ಹೋಗಿ. ಈಗ ನೀವು 1000 ರೂಪಾಯಿ ಒಂದು ಕಾಯಿ ಅವ್ರಿ. ಇವು 1000 ರೂಪಾಯಿ ಒಂದವ್ರಿ? ಹಾಂ ಬೇಲ್ಪತ್ರಿ ಅದು ಬೇಲ್ಪತ್ರಿ ಅದು ಗೊತ್ತಾಯ್ತು ಸರಿ ಸರ್. ಹೌದು ಅದು ಬೆಲೆ ಇವೆಲ್ಲ ಶುಗರ್ BP ಔಷಧಗಳು. ಅದೇ ಸರ್ ಮೆಡಿಸಿನಲ್ ಪೂರಾ ಮೆಡಿಸಿನ್ ಪ್ಲಾಂಟ್ ಅದ. ಕಾಯಿಗಳು ನೋಡ್ರಿ ಅವ ನೋಡಿ. ವರ್ಷ ಆಯ್ತು ಸರ್ ಪ್ಲಾಂಟೇಶನ್ ಮಾಡಿದ? 3ನೇ ವರ್ಷ ಸರ್. ಸ್ನೇಹಿತರೆ ಎಲ್ಲ ಇದು ಮಾಡ್ಕೊಂಡ್ರೆ ಪೂರಾ ದಸರಿ ವೆರೈಟಿ ತಳಿಗಳು ಈ ಥರ ನೋಡ್ಕೋಬೋದೆಲ್ಲ. ಈಗ ನೋಡಿ ಇರಿಗೇಷನ್ ಎಲ್ಲ ಮಾಡ್ಕೊಂಡು ಆಟೋಮೇಷನ್ ಆಮೇಲೆ ನೋಡಿ ಸ್ನೇಹಿತರೆ ಈ ಥರ ಇರಿಗೇಷನ್ ನೋಡಿ ಎಲ್ಲ ಇಸ್ರೇಲ್ ಟೆಕ್ನಾಲಜಿ ಮಾಡಿಕೊಂಡ್ರೆ. ಆಟೋ ಸಿಸ್ಟಮ್ ಅದ. ಹಾಂ ಇಲ್ಲಿ ನೋಡ್ಬೋದು ನೋಡ್ರಿ ಈಗ ಆಟೋಮೇಷನ್. ನೋಡೋದು ನೋಡ್ರಿ ಎಲ್ಲ ಕಂಪ್ಲೀಟ್ಲಿ ಆಟೋಮೇಷನ್ ಅದ ರೀ.
ಹಾಂ ಹಾಂ ಫಸ್ಟ್ ಎಲ್ಲ ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು ನಾವು. ಇಲ್ಲಿ ಆನ್ ಆಫ್ ಎಲ್ಲ ಇದೆ, ಇಲ್ಲಿ ಆನ್ ಆಫ್ನು ಮಾಡ್ಕೋಬೋದು. ಇದು ವಾಲ್ ಸಪ್ರೇಟ್ ಬೇಕಾದ್ರೆ ಸಪ್ರೇಟ್ ಇದಕ್ಕಿದೆ ಮಾಡ್ಕೋಬೋದು. ನೋಡ್ಬೋದು ಸ್ನೇಹಿತರೆ ಯಾವ ಥರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡ್ರಿ ಎಲ್ಲ ವಾಲ್ ಸಿಸ್ಟಮ್, ಆಟೋಮೇಷನ್ ವಾಲ್. ಗಿಡ ಬರತ್ತೇನೆ ತೊಂದರೆ. ಇದು ಸ್ಪೇಸಿಂಗ್ ಎಷ್ಟು ಇಟ್ರಿ ಸರ್ ಪ್ಲಾಂಟೇಶನ್? ಇದು ನನ್ನ ಕೈ ಮೇಲೆ ಇಂದಿದ್ದು 30x30 ಅದ. 30x30 ರೀ. ಓಕೆ. ಅದು 15x15. 15x15 ಸರ್. ಓಕೆ. ಇದು ಎಷ್ಟು ವರ್ಷ ಸರ್ ಹಾಕಿದ್ದು? 2009. 2009 ಹಾಕಿರೋದು. ಭೂಮಿ ಭಾಳ ನೀಟ್ ಅದ ಸರ್ ಆ್ಯಕ್ಚುಲಿ. ಹಾಂ, ಕಲ್ಟಿವೇಷನ್ ಮಾಡ್ತೀವಿ. ಎಸ್ 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 ನೀವು ನೋಡಿ ಎಲ್ಲ ಕಡೆ ಎಸ್ ಸರ್. ಗಿಡ ಹಿಂಗೆ 1000 ಗಟ್ಟಲೆ ಕಾಯಿ ಅವ. ಹಾಂ ರೀ. ಏನಂತೀರಿ? ಕಾಣತ್ತ ಸರ್, ಮತ್ತೆ ಎಷ್ಟು ನೀಟ್ ಅದ ರೀ ಮತ್ತೆಲ್ಲ. ಹಸಿರು ಕಾಯಿ ಹಸಿರು ಇಲ್ಲ, ಕಾಯಿ ಅದು ಬಿಡಲ್ಲ. ಹೌದು ಹೌದು ಸರ್. ಎಸ್ ಎಸ್ ಅದು ಎಷ್ಟು ಮುಚ್ಚಲ್ಲ ಅಷ್ಟು ಬಿಸಿಲು ಆಗಲ್ಲ. ಇಲ್ಲಿ ನೋಡಿ ಅದು ನೋಡಿದ್ರೆ ನೀವು ಒಂದೇ ಬಿಡ್ರಿ ಬಂದು ಎಲ್ಲಿನೂ ಕಸ ಇಲ್ಲ, ಕಡ್ಡಿ ಇಲ್ಲ, ಏನಿಲ್ಲ, ಎಲ್ಲ ನೀಟು ಮಾವಿನಕಾಯಿ ನೋಡಿ ಎಲ್ಲ ಜೋಗ್ ಬಿದ್ದಾವ. ಹಾಂ, ಇನ್ನು ನೋಡಿ ಸಾಲ ಹಿಂಗೆ ನೋಡಿದ್ರೆ ಫುಲ್ ಒಂದು ಲೈನ್ ಕಾಣತ್ತಾರೆ ಪೂರ. ನಡು ವರ್ಷಕ್ಕೆ 3ನೇ ವರ್ಷಕ್ಕೆ ಆಗ್ತದೆ ರೀ ಇದು. 3ನೇ ವರ್ಷಕ್ಕೆ ಕಮ್ಮಿ ತೊಗೋಬೇಕ್ರಿ. ಹಾಂ ಹಾಂ ಹಾಂ. ಅಲ್ಲಿ ಹೆಚ್ಚು ಮಾಡ್ಕೊತ ಹೋಗ್ತೀರಿ ಸರ್. ಅದಕ್ಕೆ ಹಾಗೆ ಫೀಡಿಂಗ್ ಅದಕ್ಕೆ ಹೊಟ್ಟಿಗೆ ಹಾಕಬೇಕಲ್ಲ. ಓಕೆ. ಆ್ಯಕ್ಚುಲಿ 4 ವರ್ಷಕ್ಕೆ ತೊಗೋಬೇಕು ಕಾಯಿ. ಹಾಂ 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 ಹಾಂ. ಇವು ನಾವು ಎಲ್ಲ ಅಡಿಷ್ನಲ್ ಈಗ ಕೊಡ್ಲಿಕ್ಕೈತಿವಲ್ಲ, ಹಾಂ ಹಾಂ ಹಾಂ. ಹಂಗೆ ತೊಗೋಬೇಕಂತ ಇರ್ತೀವಿ. ಓಕೆ. ಆದರೆ ಇದಕ್ಕೆ ನೀರು ಎಷ್ಟು ದಿವ್ಸಕ್ಕೆ ಬಿಡ್ತೀವಿ ಸರ್ ಇದು ನಮ್ಮದು? ನೋಡ್ಕೊಂಡು ಬಿಡೋದಿರ್ತದೆ. ಈ ಭೂಮಿ ಹೋಗಿ ನೋಡಿ ನಿಂದಿರ್ತೀವಿ, ನೋಡ್ತಿರ್ತೀವಿ ಮೋಶರ್ ಅದಲ್ಲ ಅಂತ, ಹಸಿ ಅದಲ್ಲ ಅಂತ ಹೇಳಿ. ಓಕೆ. ಆಳುಗಳು ಒಂದೊಂದು ಟೈಮ್ ಲೈಟ್ ಹೋಗಿರ್ತಾವ. ಹಾಂ ಹಾಂ ಹಾಂ. ಅದು ಅದು ನಮ್ಗೆ ಗೊತ್ತಾಗಂಗಿಲ್ಲ. ಓಕೆ. ಇಲ್ಲಿ ನೋಡಿದಾಗ ಗೊತ್ತಾಗತ್ತೆ. ಓಕೆ. ಇಷ್ಟು ಟೈಮಿಗೆ ಹಚ್ಚಿನಿ, ಇಷ್ಟು ಟೈಮ್ ಬಂದ್ ಮಾಡಿ ನೀರು ಇಟ್ಟು ಉಂಡೋದು ಅದು ಗ್ಯಾಸ್ ಇದು ಹಾಂ ಹಾಂ ಹಾಂ. ಕ್ಯಾಲ್ಕುಲೇಷನ್ ನಡೆಯಲ್ಲ ಸರ್. ಓಕೆ. ಯಾಕೆ ಲೈಟ್ 2 ತಾಸು ಹೋಗಿರ್ತಾವ. ಏನಂತೀರಿ? ಹೌದು ಸರ್. ಆಮೇಲೆ ಇವು ಜೀವಾಮೃತ ಯಾವ ಟೈಮಿಗೆ ಎಷ್ಟು ಡೈಲಿ ಹೆಂಗೆ ಬರ್ತದೆ? ನೋಡ್ಕೊಂಡು ಎಷ್ಟು ಹಾಕೋದು ಕಡಿಮೆ ಆಗ್ತದೆ ಸರ್. ಭೂಮಿ ಫಲ ಬರ್ತದೆ ಆಗ್ತದೆ. ಓಕೆ. ಗೋಕೃಪಾಮೃತ, ಜೀವಾಮೃತ, ಹಾಂ, ಅಗದಿ ಎಲ್ಲ ಅಂತ ಅಂದ್ರೆ ಇಲ್ಲ ಬಿಡ್ತಾ ಇರ್ತೀರಿ ಸರ್ ಎಲ್ಲ ರೆಗ್ಯುಲರ್ಲಿ. ಟ್ಯಾಂಕರೇ ಬಿಡ್ತೀವಿ. ಈಗ ಅವು ಏನಲ್ಲಿ ನೋಡಿದ್ರೆ ತುಂಬಿಟ್ಟು ನೋಡ್ರಿ. ಹೌದು ಸರ್. ಹೌದು. ಅವು ಟ್ಯಾಕ್ಟರ್ ಇಟ್ಕೊತೀವಿ, ಒಂದು ಗಿಡಕ್ಕೆ ಒಂದು ಟ್ಯಾಂಕರ್ 3 ಗಿಡಕ್ಕೆ ಮಾಡ್ತೀವಿ. 3 ಗಿಡಕ್ಕೆ. ಹಾಂ ಹಾಂ. ಒಂದು ಡಬ್ಬಿ ಬಿದ್ದದ ಒಳಗೆ ನಾಲ್ದಾಗ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮದು ಒಂದು ಅನುಭವ, ನಿಮ್ಮ ಎಕ್ಸ್ಪೀರಿಯನ್ಸ್ ಏನದ ನಮ್ಮ ರೈತರಿಗೆ ಭಾಳ ಬೆನಿಫಿಟ್ ಆಗುತ್ತೆ ಸರ್. ಆಮೇಲೆ ನಿಮ್ಮ ಫಾರ್ಮ್ ಭಾಳ ನೋಡೋದು ಕಾಬಿಲ್ಲ ಅದ ಆ್ಯಕ್ಚುಲಿ. ಇಂಥ ಫಾರ್ಮ್ ನಾವು ಎಲ್ಲೂ ನೋಡಿಲ್ಲ. ಸೊ ನಮ್ಮ ರೈತರ ಪರವಾಗಿ ಸರ್ ಧನ್ಯವಾದ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ.